ಪಶ್ಚಿಮ ಘಟ್ಟಗಳ ತುದಿಯಲ್ಲಿ ಅಗಸೂರು ಅಂತ ಒಂದು ಪುಟ್ಟ ಹಳ್ಳಿ. ಅಲ್ಲಿ ನಡೆದ ಒಂದಷ್ಟು ಘಟನೆಗಳು ಮನುಷ್ಯ ಹಾಗೂ ಪ್ರಾಣಿ ನಡುವಿನ ಒಂದು ಭಯಾನಕ ಸಂಘರ್ಷಕ್ಕೆ ಹೇಗೆ ಕಾರಣವಾಯಿತು ಅನ್ನೋದನ್ನ ಇವತ್ತು ನೋಡೋಣ. ಅಷ್ಟಕ್ಕೂ ಒಂದು ಕಾಡು ಪ್ರಾಣಿ ತನ್ನ ಎಲ್ಲೆಯನ್ನ ಮೀರಿ ಮನುಷ್ಯರ ಮೇಲೆ ಯಾಕೆ ದಾಳಿ ಮಾಡುತ್ತೆ, ಯಾವುದೋ ಆ ಪ್ರಾಣಿಯನ್ನ ಆ ಹಂತಕ್ಕೆ ತಳ್ಳುತ್ತೆ? ಅಗಸೂರಿನ ಈ ಕಥೆ ಇದೇ ಪ್ರಶ್ನೆಗೆ ಉತ್ತರ ಹುಡುಕುವ ಒಂದು ಪ್ರಯತ್ನ. ಅಗಸೂರು ನೋಡಕ್ಕೆ ತುಂಬಾನೇ ಶಾಂತವಾಗಿದ್ದ ಹಳ್ಳಿ. ಹೆಚ್ಚೇನಿಲ್ಲ, ಒಂದು 40-45 ಕುಟುಂಬಗಳಷ್ಟೇ. ತಮ್ಮ ಪಾಡಿಗೆ ತಾವು ಕಾಡಿನ ಜೊತೆಗೆ ಹೊಂದಿಕೊಂಡು ಬದುಕ್ತಿದ್ರು. ಆದರೆ ಆ ಕಾಡು ತನ್ನೊಳಗೆ ಒಂದು ದೊಡ್ಡ ಅಪಾಯವನ್ನ ಬಚ್ಚಿಟ್ಟಿತ್ತು ಅನ್ನೋದು ಅವರಿಗೆ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ಆ ಕಾಡಲ್ಲಿ ಒಂದು ವಿಚಿತ್ರವಾದ ಅಸಮತೋಲನವಿತ್ತು. ಒಂದು ಕಡೆ ನೋಡಿದ್ರೆ ವರ್ಷದಲ್ಲಿ 6-7 ತಿಂಗಳು ಕಂಡು ಹಾಯಿಸಿದ ಕಡೆಯೆಲ್ಲ ಹಚ್ಚಸರು. ಆದರೆ ಇನ್ನೊಂದು ಕಡೆ ನೋಡಿದ್ರೆ ನಿರಂತರ ಬೇಟೆಯಿಂದಾಗಿ ಜಿಂಕೆ, ಕಾಡು ಹಂದಿ, ಹೀಗೆ ಯಾವೊಂದು ಕಾಡು ಪ್ರಾಣಿಗಳು ಅಲ್ಲಿ ಉಳಿದಿರಲಿಲ್ಲ. ಕಾಡು ಇತ್ತು, ಆದರೆ ಕಾಡಲ್ಲಿ ಪ್ರಾಣಿಗಳೇ ಇರಲಿಲ್ಲ. ಅಗಸೂರಿನ ಜನ ತಮ್ಮ ದಿನನಿತ್ಯದ ಬದುಕಿಗೆ ಸಂಪೂರ್ಣವಾಗಿ ಕಾಡನ್ನೇ ನಂಬಿಕೊಂಡಿದ್ರು. ಅಕ್ಷರಶಃ ಕಾಡು ಮತ್ತು ನಾಡಿನ ನಡುವೆ ಸಿಕ್ಕಾಕೊಂಡಿದ್ದ ಒಂದು ಸಮುದಾಯ ಅದು. ಆದರೆ ತಮ್ಮ ಮನೆಯ ಹೊಸ್ತಿಲಗೆ ಒಂದು ದೊಡ್ಡ ಅಪಾಯ ಕಾಲಿಡುತ್ತಿದೆ ಅನ್ನೋ ಸಣ್ಣ ಸುಳಿವು ಕೂಡ ಅವರಿಗಿರಲಿಲ್ಲ. ಹೀಗಿರುವಾಗಲೇ ದಕ್ಷಿಣದ ದಟ್ಟ ಕಾಡುಗಳಿಂದ ಒಂದು ಗಂಡು ಹುಲಿ ಆ ಪ್ರದೇಶಕ್ಕೆ ಕಾಲಿಡುತ್ತೆ. ಆದರೆ ಅದು ಬಂದಿದ್ದು ತಪ್ಪು ಜಾಗಕ್ಕೆ. ಯಾಕಂದ್ರೆ ಇಲ್ಲಿ ಅದಕ್ಕೆ ನೈಸರ್ಗಿಕವಾಗಿ ಸಿಗಬೇಕಾದ ಆಹಾರವೇ ಇರಲಿಲ್ಲ. ಅಷ್ಟಕ್ಕೂ ಆ ಹುಲಿ ಆಹಾರವೇ ಇಲ್ಲದೆ ಈ ಪ್ರದೇಶಕ್ಕೆ ಯಾಕೆ ಬಂತು? ಆಹಾರ ಹುಡುಕೊಂಡು ಬಂತಾ ಅಥವಾ ದಾರಿ ತಬ್ಬಿಡ್ತಾ? ಯಾರಿಗೂ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಅದು ಹಸಿವಿನಿಂದ ಕಂಗೆಟ್ಟಿತ್ತು. ದಿನಗಟ್ಟಲೆ ಬೇಟೆಗಾಡಿ ಅಲೆದಾಡಿದ ಮೇಲೆ ಅದಕ್ಕೊಂದು ಕಠೋರ ಸತ್ಯದ ಅರಿವಾಯಿತು. ಈ ಕಾಳಲ್ಲಿದ್ರೆ ಹಸಿವಿಂದ ಸಾಯೋದು ಗ್ಯಾರಂಟಿ. ಇಲ್ಲಿಂದ ಹೊರಡರೆ ಬೇರೆ ದಾರಿ ಇಲ್ಲ ಅನ್ನೋದು ಅದಕ್ಕೆ ಸ್ಪಷ್ಟವಾಗಿತ್ತು. ಸರಿ, ಇನ್ನೇನು ಆ ಜಾಗ ಬಿಟ್ಟು ಹೋಗ್ಬೇಕು ಅನ್ನೋ ಹೊತ್ತಲ್ಲಿ ಆ ಹಸಿದ ಹುಲಿಯ ಕಣ್ಣಿಗೆ ಒಂದು ದೃಶ್ಯ ಬಿತ್ತು. ಕಾಡಿನ ಅಂಚಿನಲ್ಲಿ ಒಂದು ಹಿಂಡು ಸಾಕುದನಗಳು ಮೇಯುತ್ತಿದ್ದವು. ಅದೇ ಆ ಕಥೆಯ ದಿಕ್ಕನ್ನೇ ಬದಲಾಯಿಸಿದ ನಿರ್ಣಾಯಕ ಕ್ಷಣ. ಮೊದಲ ದಾಳಿ ನಡೆದಿದ್ದು ಹೀಗೆ. ಹಸಿವಿನಿಂದ ದುರ್ಬಲವಾಗಿದ್ದ ಆ ಹುಲಿ ದನಗಳ ಹಿಂಡಿನ ಮೇಲೆ ಧುಮುಕಿತು. ಗಾಬರಿಯಾದ ದನಗಳು ಚೆಲ್ಲಾಪಿಲ್ಲಿಯಾಗಿ ಓಡಿದ್ವು. ಆದರೆ ಆ ಹಿಂಡಲ್ಲಿದ್ದ ಒಂದು ಹಸು ಕಾಲಿಗೆ ಪೆಟ್ಟಾಗಿದ್ರಿಂದ ಬೇಗ ಓಡೋಕ್ಕಾಗ್ಲಿಲ್ಲ. ಹಿಂಡಿನಿಂದ ಹೊಟ್ಟೆಯಾಯಿತು. ಇದೇ ಸರಿಯಾದ ಅವಕಾಶ ಅಂತ ಹುಲಿ ಆ ಹಸುವನ್ನ ಬೇಟೆಯಾಡಿ ಕಾಡಿನೊಳಗೆ ಇಳಿದುಕೊಂಡು ಹೋಯಿತು. ಸಂಜೆ ಆದ್ರೂ ತನ್ನ ಹಸು ಕೊಟ್ಟಿಗೆಗೆ ವಾಪಸ್ ಬರ್ದೇ ಇದ್ದಾಗ ಅದರ ಮಾಲೀಕ ಹುಡ್ಕೊಂಡು ಹೋದ. ಹಸು ಸಿಗ್ಲಿಲ್ಲ. ಬದಲಾಗಿ ಕೆಸರಿನಲ್ಲಿ ಆಳವಾಗಿ ಅಚ್ಚೊತ್ತಿದ್ದ ಆ ಹಂತಕನ ಹೆಜ್ಜೆಗಳು ಮಾತ್ರ ಅಲ್ಲಿ ನಡೆದಿದ್ದ ಭೀಕರ ಘಟನೆಗೆ ಸಾಕ್ಷಿಯಾಗಿ ನಿಂತಿದ್ವು. ಈ ಮೊದಲ ದಾಳಿಯಿಂದ ಎಚ್ಚೆತ್ತ ಗ್ರಾಮಸ್ಥರು ಸಹಜವಾಗಿಯೇ ಒಂದು ನಿರ್ಧಾರಕ್ಕೆ ಬಂದರು. ಆದರೆ ಅವರು ಯೋಚಿಸಿ ತೆಗೆದುಕೊಂಡ ಆ ನಿರ್ಧಾರವೇ ಮುಂದೆ ಆಗುವ ಅನಾಹುತಕ್ಕೆ ಕಾರಣವಾಗುತ್ತೆ ಅಂತ ಅವರು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅವರೇನ್ ಮಾಡಿದ್ರು ಅಂದ್ರೆ, ತಮ್ಮ ಜಾನುವಾರುಗಳನ್ನ ರಕ್ಷಿಸ್ಕೊಳ್ಳೋಕೆ ಅವುಗಳನ್ನ ಕಾಡಿಗೆ ಮೇಯೋ ಕಳಿಸೋದನ್ನೇ ನಿಲ್ಲಿಸ್ಬಿಟ್ರು. ಇದೇ ಸರಿ, ಇದೇ ಸೇಫ್ ಅಂತ ಅವ್ರಿಗೆ ಅನ್ಸಿತ್ತು. ಆದ್ರೆ ವಿಪರ್ಯಾಸ ನೋಡಿ, ಸುಲಭವಾಗಿ ಸಿಕ್ಕಿದ ಬೇಟೆಯ ರುಚಿ ಕಂಡಿದ್ದ ಆ ಹಸಿದ ಹುಲಿ ಈಗ ಆಹಾರಕ್ಕಾಗಿ ಹಳ್ಳಿಯ ಹತ್ರನೇ ಸುಳ್ದಾಡೋಕ್ ಶುರು ಮಾಡಿತು. ಅಂದ್ರೆ ಗ್ರಾಮಸ್ಥರು ತಮ್ಮ ದನಗಳನ್ನ ಕಾಪಾಡೋಕೆ ಅಂತ ಮಾಡಿದ ಕೆಲಸವೇ ಆ ಹುಲಿಯನ್ನ ನೇರವಾಗಿ ಹಳ್ಳಿ ಹತ್ರಕ್ಕೆ ಕರೆದಾಗಾಯಿತು. ಈ ಘಟನೆ ಒಂದು ದೊಡ್ಡ ದುರಂತಕ್ಕೆ ವೇದಿಕೆ ಸಿದ್ಧ ಮಾಡಿತು. ಎಲ್ಲರ ಕಣ್ಣು ಈಗ ಬೋರಾ ಅನ್ನೋ ಗ್ರಾಮಸ್ಥನ್ ಮೇಲೆ. ಯಾಕಂದ್ರೆ ಅವನ ದನದ ಕೊಟ್ಟಿಗೆ ಇದ್ದಿದ್ದೇ ಕಾಡಿನ ಅಂಚಿಗೆ ತುಂಬಾನೇ ಹತ್ರದಲ್ಲಿ. ನೋಡ್ತಾ ನೋಡ್ತಿದ್ದ ಹಾಗೆ ಪರಿಸ್ಥಿತಿ ಕೈಮೀರಿ ಹೋಯ್ತು. ಮೊದಲನೇ ದಿನ ಕಾಡಿನ ಹತ್ರ ಹಸು ಸಾಯುತ್ತೆ. ಎರಡನೇ ದಿನ ಜನ ದನಗಳನ್ನ ಮನೆ ಹತ್ರ ಕಟ್ಕೊಳ್ತಾರೆ. ಇದರ ಪರಿಣಾಮ ಹುಲಿ ಆಹಾರ ಹುಡುಕೊಂಡು ಹಳ್ಳಿಗೆ ಬರುತ್ತೆ. ಕೊನೆಗೆ ಕತ್ಲಾಗ್ತಿದ್ದ ಹಾಗೆ ಬೋರಾನ ಕೊಟ್ಟಿಗೆ ಮೇಲೆ ದಾಳಿ ಮಾಡುತ್ತೆ. ಕೊಟ್ಟಿಗೆಯಿಂದ ದನಗಳ ಚೀರಾಟ ಕೇಳಿ ಎಚ್ಚರಗೊಂಡ ಬೋರಾ ಕೈಯಲ್ಲಿ ಒಂದು ಲಾಂದ್ರೆ ಹಿಡಿದು ಓಡಿ ಬಂದ. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಅಲ್ಲಿ ಒಂದು ಮೂಲೆಯಲ್ಲಿ ಸಿಕ್ಕಿ ಹಾಕೊಂಡಿದ್ದ ಸಾವಿನ ಜೊತೆ ಮುಖಾಮುಖಿ ಆಗ್ತೀನಿ ಅಂತ. ಆ ಹುಲಿ ಬೋರಾನ ಮೇಲೆ ದಾಳಿ ಮಾಡಿ ಮಾರಣಾಂತಿಕವಾಗಿ ಗಾಯಗೊಳಿಸಿತ್ತು. ಬೋರಾ ಬದುಕುಳಿಯಲಿಲ್ಲ. ಇದು ಆ ಹಂತಕನ ಮೊದಲ ನರಬಲಿಯಾಗಿತ್ತು. ಆ ಕ್ಷಣದಿಂದ ಕಥೆಯೊಂದು ಭಯಾನಕ ತಿರುವು ಪಡ್ಕೊಂಡಿತ್ತು. ನರಹಂತಕ ಅಂದ್ರೆ ಮನುಷ್ಯರನ್ನೇ ಬೇಟೆಯಾಡುವ ಪ್ರಾಣಿ. ಆ ಹುಲಿ ಈಗ ಆ ಗಡಿಯನ್ನ ದಾಟಿತ್ತು. ಅಲ್ಲಿಂದ ವಾಪಸ್ ಬರುವ ದಾರಿಯೇ ಅದಕ್ಕೆ ಮುಚ್ಚೋಗಿತ್ತು. ಬೋರಾನ ಸಾವು ಇಡೀ ಹಳ್ಳಿಯ ಭಯವನ್ನ ಈಗ ಕಟ್ಟುಮೀರಿಯ ಕೋಪವಾಗಿ ಬದಲಾಯಿಸಿತು. ಅರಣ್ಯ ಇಲಾಖೆಯ ಮೇಲೆ ಜನ ಸಿಕ್ಕಾಪಟ್ಟೆ ಒತ್ತಡ ಹಾಕೋಕೆ ಶುರು ಮಾಡಿದ್ರು. ಮೊದಲೇ ಇದನ್ನ ಅಷ್ಟೊಂದು ಗಂಭೀರವಾಗಿ ತಗೊಳ್ಳದ ಅಧಿಕಾರಿಗಳಿಗೆ ಈಗ ದೊಡ್ಡ ಸಂಕಷ್ಟ ಎದುರಾಗಿತ್ತು.
ಒಂದ್ ಕಡೆ ಕೋಪಗೊಂಡ ಜನ, ಇನ್ನೊಂದ್ ಕಡೆ ನರಹಂತಕ ಅಂತ ಖಚಿತವಾದ ಹುಲಿ. ಆ ಹುಲಿ ಈಗ ಮನುಷ್ಯರ ಪ್ರಾಣಕ್ಕೆ ಅಪಾಯ ಅನ್ನೋದು ಸ್ಪಷ್ಟವಾಗಿತ್ತು. ಹಾಗಾಗಿ ಇಲಾಖೆ ಒಂದು ನಿರ್ಧಾರಕ್ಕೆ ಬರಲೇಬೇಕಿತ್ತು. ನರಹಂತಕ ಹುಲಿಯನ್ನ ಹಿಡಿದು ಬೇರೆ ಕಡೆ ಬಿಡೋದು ತುಂಬಾನೇ ರಿಸ್ಕ್ ಮತ್ತು ಅದಕ್ಕೆ ಸಮಯವೂ ಇರಲಿಲ್ಲ. ಹಾಗಾಗಿ ಅದನ್ನ ಕೊಲ್ಲೋದೊಂದೇ ದಾರಿಯಾಗಿತ್ತು. ಅದಕ್ಕಾಗಿ ತಮ್ಮ ಬಂದೂಕಿನಿಂದ ಅನೇಕ ನರಭಕ್ಷಕರ ಆಟ ಮುಗಿಸಿದ್ದ ನಿಪುಣ ಬೇಟೆಗಾರ ಮಾಸ್ಟರ್ ಟೋನಿಯವರಿಗೆ ಅರಣ್ಯ ಇಲಾಖೆ ಪತ್ರ ಬರೆಯಿತು. ಈಗ ಅಗೊಸೂರಿಗೆ ಹೊಸ ಬೇಟೆಗಾರನೊಬ್ಬನ ಆಗಮನವಾಗುತ್ತಿತ್ತು. ಒಂದು ಹಂತಕನನ್ನು ಬೇಟೆಯಾಡಲು ಇನ್ನೊಬ್ಬ ಹಂತಕ. ಇಬ್ಬರೂ ನುರಿತ ಬೇಟೆಗಾರರ ನಡುವಿನ ಅಂತಿಮ ಮುಖಾಮುಖಿಗೆ ವೇದಿಕೆ ಸಿದ್ಧವಾಗಿತ್ತು.